ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಮೊದಲನೇದು ಪಾಲಿಸಿ ಮೇಕಿಂಗ್ ಅಂದರೆ ಕಾನೂನುಗಳನ್ನು ರಚನೆ ಮಾಡುವಂಥ ಕಾರ್ಯವನ್ನು ಇದು ಮಾಡುತ್ತೆ. ಎರಡನೇದು ಪಾಲಿಸಿ ಇಂಪ್ಲಿಮೆಂಟೇಷನ್ ಅಂದರೆ ಆ ಕಾನೂನನ್ನು ಅಥವಾ ನೀತಿಗಳನ್ನು ಸರಿಯಾದ ಕ್ರಮದಲ್ಲಿ ಅನುಷ್ಠಾನ ಆಗ್ತಿದೆಯಲ್ಲೋ ಅನ್ನೋದನ್ನು ಇದು ಗಮನಿಸುತ್ತೆ. ನೆಕ್ಸ್ಟ್ ಲಾ ಆ್ಯಂಡ್ ಆರ್ಡರ್ ಅಂದರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಿರೋ ಹಾಗೆ ಯಾವುದೇ ರೀತಿ ಸಂಘರ್ಷಗಳಾಗದೇ ಇರೋ ಹಾಗೆ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ವೆಲ್ಫೇರ್ ಸರ್ವಿಸ್ ಅಂತ ಹೇಳಿದ್ರೆ ಕೆಲವೊಂದು ಡೋರ್ ಸ್ಟೆಪ್ ಸರ್ವಿಸ್ಗಳಂತ ಇರ್ತವೆ, ಸರ್ಕಾರದ ಯೋಜನೆಗಳು ಅವುಗಳಿಗೆ ಫಲಾನುಭವಿಗಳಾಗುವ ಹಾಗೆ. ಸೊ ಎಲ್ಲ ರೀತಿಯಂಥ ಸರ್ವಿಸ್ಗಳು ಕೂಡ ಮನೆ ಬಾಗಿಲಿಗೆ ಬಂದು ನೀಡುವಂಥ ಕೆಲವೊಂದು ಸರ್ವಿಸ್ಗಳು ನಾಗರಿಕರ ಕಲ್ಯಾಣಕ್ಕಾಗಿ ಇದು ಮಾಡುತ್ತೆ. ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಹೇಗೆ ಅವರು ಸಶಕ್ತರಾಗ್ತಾರೆ, ಹಾಗೆ ಅವ್ರಿಗೆ ಹೇಗೆ ಆದಾಯಗಳು ಬರುತ್ತೆ ಮತ್ತು ಅವರು ಉದ್ಯೋಗಿಗಳು ಹೇಗೆ ಆಗಬೇಕು ಅನ್ನೋದನ್ನು ಇದು ತಿಳಿಸ್ಕೊಡುತ್ತೆ. ಪಬ್ಲಿಕ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂದರೆ ಸರ್ಕಾರ ಜನಗಳ ಹಣವನ್ನು ಹೇಗೆ ಕರ ಹೇಗೆ ವಸೂಲಿ ಮಾಡಬೇಕು, ಹೇಗೆ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನು ಇದು ನಮಗೆ ಹೇಳ್ಕೊಡುತ್ತೆ. ನೆಕ್ಸ್ಟು ಕ್ರೈಸಿಸ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಹೇಗೆ ವಿಪತ್ತುಗಳು ಬಂದಾಗ, ನ್ಯಾಚುರಲ್ ಕಲಾಮಿಟೀಸ್ಗಳು ಬಂದಾಗ ಹೇಗೆ ಅತಿವೃಷ್ಟಿ ಅನಾವೃಷ್ಟಿಗಳಾದಾಗೆಲ್ಲ ಹೇಗೆ ಅದನ್ನು ಟ್ಯಾಕಲ್ ಮಾಡಬೇಕು ಪ್ರಾಬ್ಲಮ್ನ ಇದನ್ನು ಹೇಳ್ಕೊಡುತ್ತೆ. ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂದರೆ ಮನುಷ್ಯ ಸಂಪನ್ಮೂಲಗಳನ್ನು ಹೇಗೆ ಬಳಸಬೇಕು, ಮ್ಯಾನ್ ಪವರ್ ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು, ಯಾವ ರೀತಿಯಲ್ಲಿ ಬಳಸಬೇಕು ಅನ್ನೋದನ್ನು ಇದು ನಮಗೆ ತಿಳಿಸ್ಕೊಡುತ್ತೆ. ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ಅಂದರೆ ಹೇಗೆ ಮೇಲ್ವಿಚಾರಣೆಯನ್ನು ಅದನ್ನು ಮಾಡುತ್ತೆ, ಅದನ್ನು ಹೇಗೆ ಅದು ಹಿಡಿಯುತ್ತೆ, ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ತಿಳಿಸುತ್ತೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಆಡಳಿತಕ್ಕೆ ಸಹಕಾರಗಳನ್ನು ಹೇಗೆ ಕೊಡುತ್ತೆ ಅಂತ ಹೇಳಿ. ಮತ್ತು ಇದರ ವ್ಯಾಪ್ತಿ ಇದೆಯಲ್ಲ ಕೇವಲ ಇದು ತಾಲೂಕು, ಗ್ರಾಮ ಅಥವಾ ಜಿಲ್ಲೆ ಅಥವಾ ರಾಜ್ಯ ಇಂಥಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನು ತನ್ನದೇ ಅಂಥ ಒಂದು ವ್ಯಾಪ್ತಿಯನ್ನು ವಿಸ್ತರಿಸಿದೆ ಅಂತ ಹೇಳ್ಬೋದಾಗಿದೆ. ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಮೊದಲನೇದು ಪಾಲಿಸಿ ಮೇಕಿಂಗ್ ಅಂದರೆ ಕಾನೂನುಗಳನ್ನು ರಚನೆ ಮಾಡುವಂಥ ಕಾರ್ಯವನ್ನು ಇದು ಮಾಡುತ್ತೆ. ಎರಡನೇದು ಪಾಲಿಸಿ ಇಂಪ್ಲಿಮೆಂಟೇಷನ್ ಅಂದರೆ ಆ ಕಾನೂನನ್ನು ಅಥವಾ ನೀತಿಗಳನ್ನು ಸರಿಯಾದ ಕ್ರಮದಲ್ಲಿ ಅನುಷ್ಠಾನ ಆಗ್ತಿದೆಯಲ್ಲೋ ಅನ್ನೋದನ್ನು ಇದು ಗಮನಿಸುತ್ತೆ. ನೆಕ್ಸ್ಟ್ ಲಾ ಆ್ಯಂಡ್ ಆರ್ಡರ್ ಅಂದರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಿರೋ ಹಾಗೆ ಯಾವುದೇ ರೀತಿ ಸಂಘರ್ಷಗಳಾಗದೇ ಇರೋ ಹಾಗೆ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ವೆಲ್ಫೇರ್ ಸರ್ವಿಸ್ ಅಂತ ಹೇಳಿದ್ರೆ ಕೆಲವೊಂದು ಡೋರ್ ಸ್ಟೆಪ್ ಸರ್ವಿಸ್ಗಳಂತ ಇರ್ತವೆ, ಸರ್ಕಾರದ ಯೋಜನೆಗಳು ಅವುಗಳಿಗೆ ಫಲಾನುಭವಿಗಳಾಗುವ ಹಾಗೆ. ಸೊ ಎಲ್ಲ ರೀತಿಯಂಥ ಸರ್ವಿಸ್ಗಳು ಕೂಡ ಮನೆ ಬಾಗಿಲಿಗೆ ಬಂದು ನೀಡುವಂಥ ಕೆಲವೊಂದು ಸರ್ವಿಸ್ಗಳು ನಾಗರಿಕರ ಕಲ್ಯಾಣಕ್ಕಾಗಿ ಇದು ಮಾಡುತ್ತೆ. ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಹೇಗೆ ಅವರು ಸಶಕ್ತರಾಗ್ತಾರೆ, ಹಾಗೆ ಅವ್ರಿಗೆ ಹೇಗೆ ಆದಾಯಗಳು ಬರುತ್ತೆ ಮತ್ತು ಅವರು ಉದ್ಯೋಗಿಗಳು ಹೇಗೆ ಆಗಬೇಕು ಅನ್ನೋದನ್ನು ಇದು ತಿಳಿಸ್ಕೊಡುತ್ತೆ. ಪಬ್ಲಿಕ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂದರೆ ಸರ್ಕಾರ ಜನಗಳ ಹಣವನ್ನು ಹೇಗೆ ಕರ ಹೇಗೆ ವಸೂಲಿ ಮಾಡಬೇಕು, ಹೇಗೆ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನು ಇದು ನಮಗೆ ಹೇಳ್ಕೊಡುತ್ತೆ. ನೆಕ್ಸ್ಟು ಕ್ರೈಸಿಸ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಹೇಗೆ ವಿಪತ್ತುಗಳು ಬಂದಾಗ, ನ್ಯಾಚುರಲ್ ಕಲಾಮಿಟೀಸ್ಗಳು ಬಂದಾಗ ಹೇಗೆ ಅತಿವೃಷ್ಟಿ ಅನಾವೃಷ್ಟಿಗಳಾದಾಗೆಲ್ಲ ಹೇಗೆ ಅದನ್ನು ಟ್ಯಾಕಲ್ ಮಾಡಬೇಕು ಪ್ರಾಬ್ಲಮ್ನ ಇದನ್ನು ಹೇಳ್ಕೊಡುತ್ತೆ. ನೆಕ್ಸ್ಟ್ ಹ್ಯೂಮನ್